ಕರ್ನಾಟಕ ರಕ್ಷಣಾ ವೇದಿಕೆಗೆ ಟಿ ನಾರಾಯಣಗೌಡರಿಗೆ ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ಇಡೀ ರಾಜ್ಯದಲ್ಲಿಯೇ ಏಕಕಾಲಕ್ಕೆ ಸನ್ಮಾನ್ಯ ಶ್ರೀ ಟಿ ನಾರಾಯಣಗೌಡರ ನೇತೃತ್ವದಲ್ಲಿ ನಡೆದಿರುವಂತಹ ಹೋರಾಟ. ಈ ಒಂದು ಹೋರಾಟದ ಅಂಗವಾಗಿ ಇವತ್ತು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀಡ್ತಾ ಇದ್ದೀವಿ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮೂವತ್ತೊಂದು ಜಿಲ್ಲೆಗಳಿಗೆ ಕೂಡ ಒಂದು ದಿನದ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ವಿಜಯಪುರ ನಗರದಲ್ಲಿ ಕೂಡ ಸಿದ್ದೇಶ್ವರ ದೇವಸ್ಥಾನದಿಂದ ನಾವು ರ್ಯಾಲಿಯನ್ನು ಹೊರಟು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಹತ್ತಿರವರೆಗೂ ಬಂದ ಪಾದಯಾತ್ರೆ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡುವ ಮೂಲಕ ತದನಂತರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಸಾಯಂಕಾಲ 5 ಗಂಟೆವರೆಗೂ ನಾವು ಧರಣಿ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಧರಣಿ ಸತ್ಯಾಗ್ರಹದ ಉದ್ದೇಶ ಇಷ್ಟೇ: ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಈ ರಾಜ್ಯದಲ್ಲಿ ಜಾರಿ ಮಾಡಬೇಕು, ಈ ರಾಜ್ಯದಲ್ಲಿ ಕಾನೂನನ್ನು ಜಾರಿ ಮಾಡಬೇಕು. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಿದ್ರೆ ಕನ್ನಡಿಗರಲ್ಲಿ ಮತ್ತು ಸಿ ಮತ್ತು ಡಿ ದರ್ಜೆ ನೌಕರು 100ಕ್ಕೆ 100ರಷ್ಟು ಕನ್ನಡಿಗರು ತಗೋಬೇಕು ಮತ್ತು ಎ ಮತ್ತು ಬಿ ಅಲ್ಲಿ 100ಕ್ಕೆ 80ರಷ್ಟು ಕನ್ನಡಿಗರಿಗೆ ತಗೋಬೇಕಂತೇಳಿ ವರದಿಯಲ್ಲಿದೆ. ಆ ರೀತಿ ಆ ಮೂಲಕ ರಾಜ್ಯಾಧ್ಯಕ್ಷರ ಒಂದು ದಿನದ ಧರಣಿ ಮೂಲಕ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡ್ತಾ ಇದ್ದೇವೆ. ತದನಂತರ ಇದು ಧರಣಿ ಮೂಲಕ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೇವೆ. ಈ ಎಚ್ಚರಿಕೆ ಗಂಟೆ ಅವರಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಆಗ್ಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯದ 31 ಜಿಲ್ಲೆಯಿಂದ ನಾವು 50,000ಕ್ಕೂ ಹೆಚ್ಚು ಕಾರ್ಯಕರ್ತರು ವಿಧಾನಸಭಾ ಮುತ್ತಿಗೆ ಹಾಕುವ ವಿಚಾರದಲ್ಲಿದ್ದೇವೆ. ಸರ್ಕಾರ ಒಂದು ವೇಳೆ ಕಣ್ಣು ತೆರೆದೇ ಇದ್ರೆ ಅದಕ್ಕೆ ಮಾನ್ಯ ಸರ್ಕಾರದವರು ನೀವು ವಿಧಾನಸಭಾ ಮುತ್ತಿಗೆ ಹಾಕುವ ಅನುವು ಮಾಡಿಕೊಡ್ಬೇಡ್ರಿ. ಆದಷ್ಟು ಬೇಗ ಈ ಕಾಯ್ದೆಯನ್ನು ಸುಮಾರು 40 ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೇವೆ. ಅದು ಹೋರಾಟ ಯಾರಿಗಾಗಿ ಅಲ್ಲ, ನಮ್ಮ ಮಕ್ಕಳಿಗಾಗಿ, ನಮ್ಮ ಅಣ್ಣ ತಮ್ಮಂದಿರಿಗಾಗಿ, ನಮ್ಮ ರಾಜ್ಯದಲ್ಲಿ ಜನಿಸ್ತಾ ಇರೋ ಕನ್ನಡಿಗರಿಗಾಗಿ. ನಾವು ಬೇರೆ ಮಹಾರಾಷ್ಟ್ರದವ್ರು ಕೊಡ್ತಾ ಇಲ್ಲ, ತಮಿಳುನಾಡದವ್ರಿಗೆ ಕೇಳ್ತಾ ಇಲ್ಲ. ನಮ್ಮ ರಾಜ್ಯದಲ್ಲಿ ನಾವು ಅಧಿಕಾರ ನೌಕರಿ ಪಡಿಬೇಕು ಅಥವಾ ಉದ್ಯೋಗ ಪಡಿಬೇಕಂದ್ರೆ ನಾವು ಕೇಳ್ಬೇಕಾ? ಅದಕ್ಕೆ ಮಾನ್ಯ ಸರ್ಕಾರದವರು, ಯಾವುದೇ ಸರ್ಕಾರ ಇಲ್ಲಿ, ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸ ಈ ಸಂಘಟನೆಯವ್ರದ್ದು. ಆದ್ರೆ ಸರ್ಕಾರ ಏನಾದ್ರೂ ಎಚ್ಚೆತ್ತುಕೊಳ್ಳದೆ ಇದ್ರೆ ಮುಂದಿನ ದಿನಮಾನಗಳ ಸುಮಾರು 50,000ಕ್ಕೂ ಹೆಚ್ಚು ಕಾರ್ಯಕರ್ತರು ತಗೊಂಡು ವಿಧಾನಸೌಧ ಮುತ್ತಿಗೆ ಹಾಕುವ ವಿಚಾರದಲ್ಲಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿದ್ದಾರೆ. ಆ ವಿಧಾನಸೌಧ ಮುತ್ತಿಗೆ ಹಾಕುವ ಅನುವು ಮಾಡಿಕೊಡಬಾರ್ದು ಮಾಡಿ ರಾಜ್ಯ ಸರ್ಕಾರದವರು ಅಂತ ಹೇಳಿ ನಾನು ವಿಜಯಪುರ ಜಿಲ್ಲೆಯಿಂದ ಕೂಡ ಸುಮಾರು ಕಾರ್ಯಕರ್ತರು ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬಂದಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಕೊಡ್ತೇವೆ. ಮನವಿಯಲ್ಲಿ ಸುಮಾರು 56 ಅಂಶಗಳು ಒಳಗೊಂಡ ಆ ಮನವಿ ಇದೆ. ಆ ಮನವಿಯಲ್ಲಿ 56 ಅಂಶಗಳು ಡಾಕ್ಟರ್ ಸರೋಜಿನಿ ಮಹಿಷಿಯಲ್ಲಿ ಏನು ವರದಿಯಲ್ಲಿ ಏನಿದೆ ಆ ವಿಚಾರ ನಾವು ಮನವಿಯಲ್ಲಿ ಇದೆ. ಮನವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಡ್ತೇವೆ. ಮುಂದೆ ಆಗದೆ ಹೋದ್ರೆ ಇಡೀ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲಿ ಕೂಡ ಉಗ್ರವಾದ ಒಂದು ಹೋರಾಟ ಸ್ವರೂಪ ಪಡೀತದೆ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಶ್ರೀಶೈಲ್ ಮುಳುಜಿ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು, ವಿಜಯಪುರ.
ಇವತ್ತಿನ ದಿವಸ ನಾವು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಸಿದ್ದೇಶ್ವರ ಗುಡಿಯಿಂದ ಪಾದಯಾತ್ರೆ ಡಿಸಿ ಆಫೀಸ್ ವರೆಗೂ ಪಾದಯಾತ್ರೆ ಮೂಲಕ ಬಂದು ಇಲ್ಲಿ ಒಂದು ದಿನದ ಸಾಮೂಹಿಕ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ. ಏನಪ್ಪಾ ಅಂತಂದ್ರೆ ಇವತ್ತಿನ ದಿನ ನಮ್ಮ ಕರ್ನಾಟಕ ವಿಶಾಲವಾದದ್ದು ಅಂತ ಹೇಳಿ ತಿಳಿದು ಎಲ್ಲ ಕಡೆಗಳಿಂದ ಮಹಾರಾಷ್ಟ್ರ, ತೆಲುಗು, ತಮಿಳ ಎಲ್ಲ ಜನ ಇಲ್ಲಿ ನೌಕರಿ ಕೊಡ್ತಾ ಇದ್ದಾರೆ. ಬಡ ಮಂದಿಗೆ ಅಥವಾ ಕರ್ನಾಟಕದವರಿಗೇನೆ ಇಲ್ಲಿ ಕೆಲಸ ಇಲ್ಲದಾಗಿ ಬೇರೆ ರಾಜ್ಯಕ್ಕೆ ಗೂಳೆ ಹೋಗೋ ಪರಿಸ್ಥಿತಿ ಬಂದಿದೆ. ಆದ ಕಾರಣ ನಾವು ಇವತ್ತಿನ ದಿನ ಎಲ್ಲರ ಬೇಡಿಕೆ ಮುಖಾಂತರ ನಮ್ಮ ಮಕ್ಕಳಿಗೆ ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ನಮ್ಮ ನೆಲದಲ್ಲೇ ಈ ಉದ್ಯೋಗ ಸಿಗಬೇಕಂತ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದು 36 ವರ್ಷದಿಂದ ಆಯ್ತು, ಇದು ಜಾರಿಗೆ ಬರ್ತಾ ಇಲ್ಲ. ಇದು ಯಾಕೆ ಜಾರಿಗೆ ಬರ್ತಾ ಇಲ್ಲ ಅಂದ್ರೆ ಸರ್ಕಾರದವರು ಒಳ ಒಪ್ಪಂದಗಳು, ನಮ್ಮ ಸರ್ಕಾರದವರು ದುಡ್ಡಿಗೋಸ್ಕರ ಅವ್ರಿಗೆ ಬೇರೆ ರಾಜ್ಯದವರಿಗೆ ತಮ್ಮಲ್ಲಿ ನೌಕರಿ ಕೊಡ್ತಾರೆ. ನಮ್ಮ ಕರ್ನಾಟಕ ಈಗ ಬೇರೆ ರಾಜ್ಯದವರು ಯಾವ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಾಗ ಬಂದ್ ಯಾವ ಕೆಲಸ ಮಾಡ್ಲಾಗ್ತಾರೆ, ಬ್ಯಾಂಕ್ದಲ್ಲಿ ಆಗಲಿ, ಟೋಲ್ ಗೇಟ್ ದಲ್ಲಿ ಆಗಲಿ, ಎಲ್ಲಾ ಕ್ಷೇತ್ರದಲ್ಲಿ ಇದ್ದಾರೆ. ಇವಾಗ ನೋಡ್ರಿ ಬ್ಯಾಂಕಿಗೆ ಬಡ ಮಂದಿ ಕಲಿತಾ ಇಲ್ಲಾರ್ದವರು ಹೋಗಿರ್ತಾರೆ. ಅಲ್ಲಿ ಅವ್ರಿಗೆ ಕನ್ನಡ ಭಾಷೆ ಅವ್ರಿಗೆ ಬರೋದಿಲ್ಲ, ಮ್ಯಾನೇಜರ್ ಅವ್ರಿಗೆ ಇವ್ರಿಗೆ ಹೇಳಕ್ ಬರೋದಿಲ್ಲ. ಹಿಂಗಾಗಿ ತಮ್ಮ ದುಡ್ಡು ತಾವು ತಗೋಬೇಕಾದ್ರೂ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಈಗ ಸುತ್ತಾಡಿಸ್ತಾ ಇದ್ದಾರೆ. ಯಾವುದೇ ಒಂದು ಆಫೀಸ್ಗಳಲ್ಲಿ ಹೋದ್ರು ಅವರೇ ಬೇರೆ ಭಾಷಿಕರೇ ಇರ್ತಾರೆ. ನಮ್ಮ ಕನ್ನಡಿಗರಿಗೆ ಎಲ್ಲಿ ಹೋಗ್ಬೇಕು, ಅವರು ಎಲ್ಲಿ ಬರ್ಬೇಕು, ಹಿಂಗಾಗಿ ಅವ್ರಿಗೆಲ್ಲ ಒಂಥರ ತೊಂದರೆ ಆಗ್ತಾ ಇದೆ. ಅದಕ್ಕೆ ಈ ಮುಖಾಂತರ ನಾವು ಗಡುವು ಕೊಡ್ತಾ ಇದ್ದೇವೆ. ಮುಂಬರುವ ದಿನಗಳಲ್ಲಿ ನಮ್ಮ ಕರ್ನಾಟಕದವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆದ್ಯತೆ ಕೊಡದೆ ಹೋದ್ರೆ ನಾವು ಸರ್ಕಾರಕ್ಕೆ ವಿಧಾನಸಭೆಗೆ ಮುತ್ತಿಗೆ ಹಾಕೋದ್ರಲ್ಲಿ ಎರಡು ಪ್ರಶ್ನೆನೇ ಇಲ್ಲ. ನಾವು ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ ಅಂತ ಹುಟ್ಟಿದ ಜಾಗದಲ್ಲೇ ನಾವು ಹುಟ್ಟಿರುತ್ತೇವೆ. ನಮ್ಮ ರಕ್ತದಲ್ಲೇನೋ ನ್ಯಾಯಕ್ಕಾಗಿ, ನೀತಿಗಾಗಿ, ಹೋರಾಟಕ್ಕಾಗಿ ಈ ರಕ್ತ ಕುದಿತಾ ಇರುತ್ತೆ. ಯಾರಿಗಾದ್ರೂ ಅನ್ಯಾಯ ಆದ್ರೆ ನಾವು ಸಹಿಸಲ್ಲ. ನ್ಯಾಯ ಕೊಡದೆ ಹೋದ್ರೆ ನಾವು ಸರ್ಕಾರದಲ್ಲಿ ಮುತ್ತಿಗೆ ಹಾಕಲು ಹಿಂಜರಿಯೋದಿಲ್ಲ. ನಾನು ಶ್ರೀಮತಿ ಅನುರಾಧ ಕಲಾಲ, ಜಿಲ್ಲಾ ಅಧ್ಯಕ್ಷೆ, ರಕ್ಷಣಾ ಕರ್ನಾಟಕ ವೇದಿಕೆ, ಬಿಜಾಪುರ. ಇವತ್ತು ಉಗ್ರ ಹೋರಾಟ ಯಾತಕ್ಕಾಗಿ ಮಾಡ್ತಾ ಇದೆ ಅಂದ್ರ ಸೋದರಿ ಅವರು ಹೇಳ್ತಾ ಇದ್ರು, ಈ ಪ್ರತಿಯೊಂದನು ತನ್ನ ತಾಯಿ ಒಂದು ಮಗುವಿಗೆ ಯಾವ ತರ ಬೆಳೆಸ್ತಾಳೆ ಅಂತಂದ್ರೆ ತನ್ನ ಮಗು ಒಂದು ಪ್ರತಿಯೊಂದಕ್ಕೂ ಮೇಲೆ ಬರಬೇಕು, ಪ್ರತಿಯೊಂದು ಹುದ್ದೆಯಲ್ಲಿ ಕೂಡ ನನ್ ಮಗ ಮುಂದೆ ಬರ್ಬೇಕು, ಮಗಳು ಬರ್ಬೇಕು ಅಂತ ಕೆಲಸ ನಡೀತಾ ಇಲ್ಲ. ಬೇರೆ ರಾಜ್ಯದಿಂದ ಬರುವಂತವರಿಗೆ ಇವತ್ತು ಅವರಿಗೆ ಅಪಾರ್ಟ್ಮೆಂಟ್ ಮಾಡ್ತಾ ಇದ್ದಾರೆ. NTPC ದವರು, ಕೂಡ್ಗಿ ಥರ್ಮಲ್ NTPC ದವರು ಅಲ್ಲಿ ಹೋದ್ರೆ ಯಾರು ಕನ್ನಡಿಗಿದ್ದಾರೆ ಮರ್ಯಾದೆ ಕೊಡೋದಿಲ್ಲ ಸರ್. ನಾ ಒಂದ್ಸಲ ವಿಸಿಟ್ ಕೊಟ್ಟಿದ್ದೆ ನಾನು, ಯಾಕಂದ್ರೆ 1 ವರ್ಷದಿಂದ ಅಲ್ಲಿ ಸಾಕಷ್ಟು ಕೆಲಸ ಇದೆ ನಮ್ ಕನ್ನಡಿಗರ ಕೆಲಸ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।